ಹಿರೇಮಠ್ ಅಂತ ಮಾತಾಡೋದು. ನಾನ್ ಮೊದ್ಲಿಗೆ ಕೈಯಿಂದ ರೊಟ್ಟಿ ಮಾಡ್ತಾ ಇದ್ದೆ ಸರ್. ದಿನಾಲು ಒಂದ್ 100-200 ಮಾಡಿದ್ರೆ ಬಹಳ ಆಗ್ತಿತ್ತು. ನಮ್ ಅನ್ಸೂಯ ಹೋಗಾರ್ ಮೇಡಮ್ ಅವ್ರು ಭೇಟಿಯಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನನಗೆ ಸಬ್ಸಿಡಿನಾಗ ರೊಟ್ಟಿ ಮಷಿನ್ ಸಿಕ್ಕದ. ಅದರಿಂದ ಡೈಲಿ 500-1000 ರೊಟ್ಟಿ ಮಾಡ್ತೀನ್ರಿ. ಸೇಲ್ನು ನನಗೆ ಮೊದ್ಲಿಗೆ ಕೊಡೋದ್ ಕಷ್ಟ ಆಗ್ತಿತ್ತು. ಯಾರಾದ್ರೂ 500 ರೊಟ್ಟಿ ಕೇಳಿದ್ರೆ ಮಾಡೋದಾಗ್ತಿರ್ಲಿಲ್ಲಲ್ಲ. ಈಗ 1000 ರೊಟ್ಟಿ ಮಾಡ್ತೀನಿ. ದಿನಾಲು 1000 ರೊಟ್ಟಿನ ಸೇಲ್ನು ಮಾಡ್ಬಹುದು. ಅದಕ್ಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಒಂದು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಅಯ್ಯಮ್ಮ ಬಿ ಕುಂಬಾರ್ ಅಂತ ಹೇಳಿ. ನಾ ಮೊದ್ಲಿಗೆ ಮನೆಯಲ್ಲಿ ರೊಟ್ಟಿ ಮಾಡ್ತಾ ಇದ್ದೆ. ದಿನಾಲು 100 ರೊಟ್ಟಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು. PMFM ಕಡೆಯಿಂದ ನಮ್ಗೆ ಲೋನ್ ಬಿ ಸಿಕ್ಕಿತು. ಆಮೇಲೆ ರೊಟ್ಟಿ ಮಿಷಿನ್ ತಗೊಂಡು ನಾವು ದಿನಕ್ಕೆ 1000 ರೊಟ್ಟಿ ಮಾಡ್ತಾ ಇದೀವಿ. 1000 ರೊಟ್ಟಿ ಕೂಡ ನಮ್ಮ ಹತ್ರ ಸೆಲ್ ಆಗ್ತಾ ಇದೆ. ಇವಾಗ ನಮ್ದು ಈಗ ಒಂದು ಮನೆ ನಡೀತಾ ಇದೆ ಅಂದ್ರೆ ರೊಟ್ಟಿ ಕೇಂದ್ರದಿಂದ ಅಂತ ಹೇಳ್ಬೋದು ಸರ್. ನಾವು ಕೃಷಿ ಇಲಾಖೆಗೆ ಹಾಗೆ ನಮ್ಮ ಸಚಿವರಿಗೆ, ಜಿಲ್ಲೆ ಅಧಿಕಾರಿಗಳಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಸರ್. ಈಗ ಮತ್ತೆ ಮಷಿನ್ ಕೊಟ್ರ ಸರ್, ಅದ್ರ ಮ್ಯಾಗ ಈಗ 2-3 ಸಾವಿರ ರೊಟ್ಟಿ ಕಳಿಸ್ತಾ ಇದ್ದೀವಿ. 4-5 ಜನ ತೊಗೊಂಡು 10-12 ಜನ ತೊಗೊಂಡು ಎಲ್ಲ ಈಗ ಚಲೋ ನಡೆದಾರ ನಮ್ದು ಎಲ್ಲ. ಅದ್ರ ಮ್ಯಾಗೆ ತಗೊಂಡು ನಾನು ಎಲ್ಲ ಕೂಡಿ ಒಂದ್ ಮನೆಗೆ ರೊಟ್ಟಿ ಮಾಡ್ಲಕ್ ಹೋಗ್ತಿದ್ದೆ ರೀ. ನನಗೆ ಎಷ್ಟು ಕೊಡ್ತೀರ? ದಿನಕ್ಕೆ 100 ರೂಪಾಯಿ ಕೊಡ್ತೀರ. 100 ರೂಪಾಯಿ ಕೊಡೋದ್ರಿಂದ ನನ್ನ ಮಕ್ಳಿಗೆ ಸ್ಕೂಲಿಗೆ ಓದಿಸ್ಲಕ್ಕೂ ಆಗ್ತಿಲ್ಲ, ನನಗೇನು ಕೆಲಸ ಮಾಡ್ಲಕ್ಕೂ ಆಗ್ತಿಲ್ಲ. ಇನ್ನೇನ್ ಮಾಡ್ಲಿ ಅಂತಂದ್ರೆ ಅವಾಗ ನಮ್ಮ ಅಪ್ಪ ಕೇಳಿದೆ ರೊಟ್ಟಿ ಮಾಡಂತ. ಕೈ ಮ್ಯಾಗ 100-200 ರೊಟ್ಟಿ ಮಾಡ್ತಿದ್ದೆ ರೀ. ಅಷ್ಟೊಂದು ಆಗ್ತಿಲ್ಲ. ಮತ್ತೆ ಕೃಷಿ ಇಲಾಖೆ ಬಂದವ್ರು ಯಾರ ಹೇಳಿದ್ರು, ಅಲ್ಲಿ ಬಂದವರು ಸರ್ ನಂಗೆ ಲೋನ್ ಮಾಡ್ಕೊಟ್ರು. ರೊಟ್ಟಿ ಮಾಡ್ತಾ ಇದ್ರಿ ಇವಾಗ.